ನಾಟಕದಿಂದ ನೈತಿಕ ಮೌಲ್ಯಗಳು ವೃದ್ಧಿಯಾಗುತ್ತಿದೆ. ನಾಟಕಗಳು ಮನುಷ್ಯನಿಗೆ ನೈತಿಕ ಮೌಲ್ಯಗಳ ಪಾಠ ಹೇಳಿಕೊಡುತ್ತಿವೆ. ಇದರಿಂದ ಜನರಲ್ಲಿ ನೈತಿಕ ಮೌಲ್ಯಗಳು ವೃದ್ಧಿಯಾಗುತ್ತಿವೆ ಎಂದು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಹೇಳಿದರು. ಪಟ್ಟಣದಲ್ಲಿ ರಾಯಚೂರು ಜಿಲ್ಲೆಯ ಆಶಾಪುರ ಸಂಗಮೇಶ್ವರ ನಾಟ್ಯ ಸಂಘದಿಂದ ಹಿಂಗಾರದ ಹಂಗ್ಯ ಎಂಬ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜದಲ್ಲಿ ಅಂಕು ಡೊಂಕು ತಿದ್ದುವ ಮೂಲಕ ನವ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಾಟಕಗಳು ಸಮಾಜದ ಪ್ರತಿಬಿಂಬವಿದ್ದಂತೆ ಮೌಢ್ಯವನ್ನ ಎತ್ತಿ ತೋರಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾಟಕ ನೋಡುವ ಹವ್ಯಾಸ ಕಡಿಮೆಯಾಗುತ್ತಿದ್ದು, ಇದು ನಿಜಕ್ಕೂ ಆಂತರಿಕ ಬೆಳವಣಿಗೆ. ನಾಟಕ ಹೆಚ್ಚೆಚ್ಚು ನೋಡುವುದರ ಮೂಲಕ ನಾಟಕ ಕಲೆ ಉಳಿಸಿಕೊಂಡು ಹೋಗಬೇಕಾದರೆ ಶ್ರಮ ಪಡಬೇಕು ಎಂದರು. ಅಂಕಲಿಗೆ ಮಠದ ಬಸವರಾಜ ಸ್ವಾಮೀಜಿ ನಾಟಕ ಉದ್ಘಾಟನೆ ಮಾಡಿದರು. ಪುರಸಭೆ ಉಪಾಧ್ಯಕ್ಷ ಅಜ್ಮೀರ್ ಬೆಳ್ಕಟ್, ಸದಸ್ಯ ಮೆಹಬೂಬ ಕಡ್ಡಿಪುಡಿ, ತಮ್ಮಣ್ಣ ಗುತ್ತೇದಾರ, ಹಾಜಿ ಮಲಂಗ ಬಾಬಾ, ಪೇಮ, ಬಸವರಾಜ್ ಪಾಟೀಲ್, ಮಂಜುಳಾ ಗುಳೇದಗುಡ್ಡ, ಪರಶುರಾಮ್ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಕುಂಬಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮುದ್ಗಲ್. ಅಂಕಲ್ ಮಠದ ಸ್ವಾಮಿಗಳಿಗೆ ನನ್ನ ಕೋಟಿ ಕೋಟಿ ನಮನಗಳೊಂದಿಗೆ ವೇದಿಕೆ ಮೇಲೆ ಆಸನರಾದಂತಹ ಎಲ್ಲ ವ್ಯಕ್ತಿಗಳಿಗೂ ನನ್ನ ಅಭಿನಂದನೆಗಳ ಜೊತೆಗೆ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು. ಅಭಿಮಾನಿಗಳೇ, ಈ ಕಂಪನಿ ಪ್ರಾರಂಭವಾಗಿ ಇಂದಿಗೆ 44 ವರ್ಷವಾಯಿತು. ಇದು ರಾಯಚೂರು ಡಿಸ್ಟಿಕ್ದ ಸಂಸ್ಥೆ. ಒಂದು ಮಹಿಳೆಯಾಗಿ ನಾನು ಕಂಪನಿ ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ. ಈ ತಂಡದಲ್ಲಿ ಕನಿಷ್ಠ 30-40 ಜನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನ ನಂಬಿ ಈ ಮುದುಗಲಿಗೆ ಬಂದಿದ್ದೆ. ಇದು ನನ್ನದಲ್ಲ, ಎಲ್ಲ ನಿಮ್ಮದೇ ಅಂತ ತಿಳ್ಕೊಂಡು ಒಂದು ಮಹಿಳೆಯಾಗಿ ನಮ್ಮ ಸಹಾಯ ಸಹಕಾರ ತನು ಮನ ಧನದಿಂದ ಸಹಾಯ ಮಾಡಿ ನಮ್ಮನ್ನು ಕಾಯಬೇಕು, ನಮ್ಮನ್ನು ಜೋಪಾನ ಮಾಡಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಒಂದು ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ್ ಈ ಒಂದು ನಾಟಕದ ಪ್ರಾರಂಭೋತ್ಸವದ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ 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 ಬಸವರಾಜ ಅಪ್ಪಗಳವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ, ಈ ಒಂದು ಕಂಪನಿಯ ಅಧ್ಯಕ್ಷರಾದಂಥ ಪ್ರೇಮ ಗೋಳಗುಡ್ಡ ಅವರೇ, ಮುದ್ಗಲ್ ಪುರಸಭೆಯ ಅಧ್ಯಕ್ಷರ ಸೋದರ, ನಾಟಕದ ಬಗ್ಗೆ ಈಗ 9 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು, ಆದರೂ ಅರ್ಧ ಗಂಟೆ ತಮ್ಮಲ್ಲಿ ನಾನು ಕ್ಷಮೆಯನ್ನು ಕೇಳಿಕೊಂಡು, ಇಲ್ಲಿ ಮುದ್ಗಲ್ನಲ್ಲಿ ಯಾರ್ಯಾರೋ ಬಂದು ಎಂತೆಂಥ ಕಂಪ್ನಿಗಳು ಬಂದು ಇಲ್ಲೆಲ್ಲ ಒಂದು ತಮ್ಮ ಸಹಾಯ ಸಹಕಾರದಿಂದ ಒಂದು ಅನುಕೂಲ ಆಗಿ ಹೋಗ್ಯಾವ. ಅಂಥದ್ರಾಗ ಇದು ಒಂದು ನಮ್ಮ ರಾಯಚೂರು ಜಿಲ್ಲೆಯ ಕಂಪ್ನಿ, ಆಶಾಪುರ್ ಕಂಪ್ನಿ. ಪಾಪ ಎಮ್ಮನವರು 30 ವರ್ಷಗಳಿಂದ ಇದೇ ಒಂದು ಕಂಪ್ನಿಯನ್ನು ನಡೆಸ್ಕೊಂಡು ಬರಕತ್ತಾರ. ನಾಟಕಗಳ ಇದರಿಂದನೇ ಜೀವನ ಮಾಡ್ತಕ್ಕಂಥವ್ರು. ಅವರು ತಮ್ಮ ಸ್ವಂತ ಏನೇ ನೋವುಗಳಿದ್ರು, ಏನೇ ಕಷ್ಟಗಳಿದ್ರು ಕೂಡ ತಮ್ಮನ್ನು ರಂಜಿಸಲಿಕ್ಕೆ ಒಂದೇ ಕಾರಣಕ್ಕಾಗಿ ತಮ್ಮದೆಲ್ಲ ಮರೆತು ಇವತ್ತು ತಮಗೆಲ್ಲರಿಗೂ ಮನರಂಜನೆಯನ್ನು ಕೊಡ್ತಕ್ಕಂಥದ್ದು ಅದ್ಭುತವಾದಂಥದ್ದು. ಮತ್ತು ಇದು ಒಂದು ಗಂಡುಗಲಿಗಳ ಕಲೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾಟಕಕ್ಕೆ. ಇವತ್ತು ಸಿನಿಮಾಗಳಲ್ಲಿ ಇವತ್ತು ಸರಿಗೆ ಬಂದಿಲ್ಲ ಅಂದ್ರೆ 1 ಟೇಕ್ ತಗೊಂತಾರೆ, 2 ಟೇಕ್ ತಗೊಂತಾರೆ, ಅದು ಸರಿಗೆ ಬರೋವರೆಗೂ ಅದನ್ನ ತಗೊಳ್ತಾರೆ. ಆದ್ರೆ ಇದ್ರಾಗ ಹಂಗಿಲ್ಲ, ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ. ನಿಮ್ಮ ಶಿಳ್ಳೆ ಚಪ್ಪಾಳೆಗಳ ಮುಖಾಂತರ ಅವ್ರು ಏನು ಮಾಡಿದ್ರು ಅಂತಕ್ಕಂಥದ್ದು ಅಲ್ಲೇ ಸಿಕ್ಕಿಬಿಡುತ್ತೆ. ಆದ್ರಿಂದ ಮತ್ತು ಈ ಕಂಪ್ನಿಗಳೊಳಗ ಈ ನಮ್ಮ ಸಾಮಾಜಿಕವಾಗಿ ಮತ್ತು ನಮ್ಮ ಮನೆಯಲ್ಲಿ ನಡೀತಕ್ಕಂಥದ್ದು ಮತ್ತು ನಮ್ಮ ಪ್ರದೇಶದ ಒಂದು ಭಾಷೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಕವಿ ಒಂದು ಆ ಕಲ್ಪನೆಯಲ್ಲಿ ನಮ್ಗೆ ಮುಡಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರ. ಮತ್ತು ಜೊತೆಗೆ ಈ ತಾಯಿಗೂ ಕೂಡ ತಮ್ಮೆಲ್ಲರ ಸಹಕಾರ ಮತ್ತು ಸ್ನೇಹಿತ ಬಳಗದವರು ಹಾಜಿ ಮಲಂಗ್ ಬಾಬು ಅವರು, ರಾಘವೇಂದ್ರ ಗುಮಾಸ್ತಿ ಅವರು, ಶಿವಕುಮಾರ್ ಅವರು, ನಮ್ಮೆಲ್ಲ ಸ್ನೇಹಿತರು ಮತ್ತು ತಾವು ಇನ್ನೇನು ಒಂದು 8 ದಿವಸ ತೊಗರಿ ರಾಶಿ ಗೀಸಿ ಎಲ್ಲ ನಡೆದವ್ರು ರೈತರು ಪಾಪ ಈಗ ಹೇಳಿದ್ದೆಲ್ಲಾಗಲೇ ಇವನ ಗಂಟಿ ಬಾರ್ಸೋ ಗಂಗೂಲಿ ಕತ್ತಿ ಮೇಲೆ ಕುಂಡಿರ್ತಾನೆ. ಇವ ಬಾರ್ಸವ ಅಲ್ಲವ, ಮೈ ತುಂಬಾ ತುರ್ಸವ. ಯಾಕೆ ತುರ್ಸ್ತಿದ್ರೆ ಹೇಪ? ಹುರ್ಕ ಸಜ್ಜಿ ಆಗ್ಯಾವ. ಹುರ್ಕಾಗೈತಿ, ಹೊಡಿ ಬಾ.
ಸಪಾಟು ಲೋಷನ್ ಹಚ್ಕೊಳ್ಳೋ ತಮ್ಮ ಎಲ್ಲ ಎಣ್ಣೆ ಕಾಸು ಹಚ್ಚೋ ತಾಣ ಹೋಗ್ತೈತಿ ಮತ್ತೆ ಯಾಕೆ ತೋರ್ಸಕೈತಿ ಕೇಳಲ್ಲ ಎದಕ್ ತಿಂದ್ಬಿಟ್ಟೈತಂದ್ರಿ ಕಾಲೇಜಾಗ ಪ್ರಿನ್ಸಿಪಾಲ್ ಸರ್ ಚುಚ್ಚಿ ತುಪ್ಪಲು ತಮ್ಮಲ್ಲಿ ಪ್ರಯೋಗ ಮಾಡೋದೈತಂದ್ರು ತುರ್ಸಿ ತಪ್ಪು ನಾ ಹೋಗಿ ಒಂದ್ ವಾರ ಕುಮರ್ಕ ಬಾಳ ಮಗ ನಾ ಮಗ ಮೈ ಮಗ ತಗೊಂಬಂದಿನ ನಾ ಭಾಳ ಶಾನೆ ಸುಳ ಮಗ ಅದ್ರಾಗ ಕೇಳ್ತೀವಿ ಬಿಟ್ಟಿದ್ದ ಬೈ ತುಂಬಾ ತಿಂಡಿ ಬಿಟ್ಟೈತೆ ತಮ್ಮ, ಇದು ತಿಂಡಿ ಕಡಿಮೆ ಆಗ್ಬೇಕಾದ್ರೆ ಮತ್ತೇನೊಂದು ಒಂದು ಔಷಧ ಇದೆ. ಹೇಳ್ರಿ ಹೇಳ್ರಿ ಆ, ಇಲ್ಲಿ ಎದುರಿಗೆ ಒಂದು ಊರು ತುಂಬಾ ಡ್ರೈನೇಜ್ಗಳು ಗಟಾರ ಹರಿಯಾಕತ್ತೈತಿ. ಏನಪ್ಪ ಆ ಗಟಾರದೊಳಗೆ ಹೋಗಿ ಡುಬ್ಕಿ ಹೊಡಿಯ ಅಲ್ಲಿ ಕಂಡ್ರಿ ಗಪ್ ಇರ್ತಾವ ಕಚ್ಚಿ ಕಡಿಮೆ ಮಾಡ್ತಾರೆ. ವಿಚಿತ್ರ ನಾವು ಹಂಡ್ರಗಪ್ಪಿ ಕೇಳಿವಿದೇನು ಮಂಡ್ರಗಪ್ಪಿ ಅವು ಹಂಡ್ರಿಗಪ್ಪಿ ಬರೇ ಹೆಣ್ಮಕ್ಳು ಕಡಿಮೆ ಮಾಡ್ತಾವ ಸ್ವಲ್ಪ ಗಂಡು ಮಕ್ಳಿಗೆ ಕಡಿಮೆ ಮಾಡ್ಬೇಕಾದ್ರೆ ನೀವು ಕಂಡ್ರಿ ಗಪ್ಪಿನ ಬೇಕೇನ ತಿಂಡಿನ ಹೋದ್ ನೋಡ್ರಿ ತಿಂಡಿ ಮಗ ಅದು ಕಂಡ್ರಿ ಗಪ್ಪಿ ಅಂದ್ರೆ ತಿಂಡಿ ಕಮ್ಮಿ ಆಗಬೇಕು. ಇವ್ರ ನೋಡ ಮಕ್ಕಳು ಏನೋ ಒಂದು ಕಡಿಮೆ ಆಗೈತೆ ನಿನಗ ಎಲ್ಲಿ ಇವರೇ ನಿಮ್ಮ ಅಪ್ಪ ಪರಗಲ್ ಪಾಪಣ್ಣ ಸಾವಿರ ಮಾಡಿದ್ರು ಮಲಕ್ರು ಸಿಕ್ಕಿಲ್ಲ ಹೋಗ್ಯಾರ ಏನು ಒಗಿತಾರೆ ಸ್ವಚ್ಛಲೆ ಕೊಸ್ತೆ ಕೊಸ್ತೆ ಅದನ್ನ ಯಾರಂತಾರ ಹಿಂಗ ಅಲ್ಲ ಅದು ಕೊಚ್ಚಿ ಒಗೆಯೋದು ಹಿಂಗೆ ತಗೊಂಡು ಜಸ್ಟ್ ಒಗೆಯೋದು ಹಿಂಗೆ ಎತ್ತಿ ಹಿಂಗ್ ಒಗಿತ. ಅದು ಯಾವಾಗ ಹೋಗ್ಯಾರ ಹೋಗಿರ ನೀವು ಹೋಗಿರಿ ಏ ಮಗಳೇ ಹಾ. ನಡಿ ಇನ್ನ ಎಲ್ಲಿಗೆ? ಟೈಮ್ ಆಕತಿ ಹೋಗುನ್ ನಡಿ. ಏ, ಅಲ್ಲ ಅಲ್ಲ ಹ್ಮ್. ಟೈಮ್ ಆತ ಮತ್ತೆ ಟೈಮ್ ಆತ ನೀವು ಟೈಮ್ ಆತ ಯಾಕ್ರೆ ಬಗ್ ಬಗ್ತಿ ನನಗೆ ಬಾರಿಸ್ತಾ ಬಂದ್ರೆ ಅಲ್ಲ ಹೊಡಿಬಿಡಲೇ ಸುಮ್ಮನಿದ್ರಲ್ಲೇ ಸುಮ್ಮನಿದ್ರು ಏಯ್ ಅವನಿಗೆ ಚಟನ ಇತ್ತು ಏನದು ಅವ ಅವನ ಮುಂದೆ ಯಾರ ಟೈಮ್ ಮಾತು ಅಂದ್ಬಿಟ್ರೆ ಸಾಕು ಅವ್ರು ಸಣ್ಣರ ಇರ್ಲಿ ದೊಡ್ಡರ ಇರ್ಲಿ ಹಂಸರ ಇರ್ಲಿ ಗಂಡಸರ ಇರ್ಲಿ ಮುಂದಿದ್ದಾಗ ಬಗ್ಸದೈತಿ ಬಗ್ಸದೈತಿ ಏನ್ ಮಗಳ ಆಮೇಲೆ ತಪ್ಪು ತಿಳ್ಕೊಬೇಡ ಮನ್ ಹಿಂಗಾತಪ್ಪ ನಿಮ್ದು ಹಾಶ್ ಹೊಂಟಿದ್ನ ತಪ್ಪು ತಿಳ್ಕೊಬೇಡ ಕಾಲೇಜ ದುಡಿಯಕತ್ತು 10 ವರ್ಷ ಆಯ್ತು ನೀನು ತಾಸ್ಗೊಮ್ಮೆ ಫೀಲ್ಡ್ ಚೇಂಜ್ ಆಗುತ್ತೆ ಯಾರ ಟೈಮ್ ಆಗಿದವ್ರು ಸಾಕು ಗಂಟೆ ಬಾರಿಸ್ತಾರೆ ಗಂಟೆ ಗಂಟಿತ್ತು ಗಂಟಿ ಬಾರಿಸ್ತೀನಿ ಇಲ್ಲಿ ಎದುರು ಯಾರು ಸಿಗ್ತಾರ ಅವ್ರಿಗೆ ಬಜೆಟ್ ಮಾಡಿಸ್ಬಿಡ್ತೀನಿ ಮನ್ ಹಿಂಗಾತ್ ಪಾಪ ನಮ್ಮನೆ ಮುಂದೆ ಹಾಶ್ ಹೊಂಟಿದ್ನಲ್ಲ ಯಾಕೆ ಹೋಗಂಗಿಲ್ಲ ಇನ್ನೂ ಟೈಮ್ ಆಗೈತಿ ಕಾಲೇಜ್ಗೆ ಹೋಗಿ ಇಲ್ಲೋ ಅಂದೆ ಟೈಮ್ ಅಂದವ್ರೆ ನನ್ನ ಬಗ್ಗೆ ಹಾಕ ನಾನಾ ಬಾರ್ಸಿನ್ ತಮ್ಮ ಹಿಂಗೆ ಶಿಕ್ಷಕರಿಗೆ ಬಗ್ಗೆ ಮಾಡ್ತು ಚಟ ಭಾಳ ಸುಮಾರು ಐತಿ ಮತ್ತು ನಮ್ಮ ಓಣ್ಯಾನವರು ಎಲ್ಲರೂ ಕೂಡ್ಕೊಂಡು ನಿನಗೆ ಒಂದು ತೆಗ್ಗಿನಾಗ ಹಾಕಿ ಬಾರಿಸಬಾರ್ದು ಜಾಗದಾಗ ಬಾರಿಸಿದ್ರು ಅಂದ್ರೆ ಈ ಚಟ ಹೋಗ್ತೈತೆ ಒಂದು ಸಲ ಫಂಕ್ಷನ್ ಫಿಕ್ಸ್ ಆಡ್ಬೇಕು ಮಗನ ಇರ್ಲಿ ಬಿಡ್ಲಿ ಉಪೇಂದ್ರ ಯಾಕೆ ಫೋನ್ ಮಾಡ್ತಾರೆ ಮತ್ತೇನ್ರ ವ್ಯಾಪಾರ ಏನ ಪಾರ ನಡತ್ತೇನೆ ಏನಪ್ಪ ನಡೀತೈತೆ ಇದ್ರ ಹೆಣ ಎತ್ಲಿ ಹುಗುದ್ ಹುಗ್ಗಿ ಉಣ್ಲಿ ಸತ್ಯನ ಸಾಲ ಹೊಡೆದಾರ ಕಡ್ಲಿ ಹೆಜ್ಜೆ ಸಾಕಿ ಯಾಕಲೇ ಬಿರುಸಾಗತ್ತೆ ಮೊದ್ಲ ಸುಮ್ರು ಇದು ಜೋಳ ಆಗೈತಿ ನನ್ನ ವ್ಯಾಪಾರ ಎಲ್ಲ ಹಾಳಾಗತೈತಿ ಯಾಕ ಹುಲಿ ಅಂತ ನಿಮ್ಮ ಅಪ್ಪ ಇದ್ದು ಹೇಳ್ಬೇಕಾಗಿತ್ತು ಯಾಕ ಮೂಲ ಹಂದಿ ಅಂತ ನೀ ಇದ್ದಲ್ಲ ನೀ ಬರ್ಬೇಡ ಅಂತ ಅವ್ನಿಗೆ ಹೇಳ್ಬೇಕಾಗಿತ್ತು ನಾ ಮಾಡಿದ್ರೆ ಎಟ್ಟೋತ್ರಿ ಇವ್ ನಮ್ಮ ಬೆಕ್ಕಿನ ಮರಿ ಚೀಲ್ದಾಗ ಬಿಟ್ಟು ಬರ್ತಿದ್ದೆ ಬಿಟ್ಟು ಬಾಬು ಆದ್ರೆ ಈ ನನ್ನ ಮಗ ಹಗರಿಲ್ಲ ನಾನು ನೋಡ್ರಿ ಹೆಂಗದ ಒಂದ್ ನಮ್ಮನಿ ಪಪ್ರಾತ್ ಬಿದ್ದಂಗ ಪಪ್ರಾತ್ ಮಳೆ ನಾಗಿ ನಿಮ್ಮ ಮಗಳು ಪಪ್ರಾತಿನ ಇದ್ದಂಗ ನೀನು ವಿಚಾರ ಮಾಡಿ ಹೊಟ್ಟೆಗಣ್ಣ ತಿಂತಿ ಏನ್ ಹಾಕಿ ನೋಡಿ ಬೇಡ ನಾ ಸೊಂಡಿ ಇಲ್ಲದ ಗಣಪತಿ ಆಗ್ತೇನೆ ಹಂಗಲ್ರಿ ನಮ್ಮ ಮಗಳಿಗೂ ನಿನಗೂ ನನಗೂ ಇವನಿಗೆ ಈಕಿಗೆ ಆಕಿಗೆ ಏಟ್ ಮಂದಿಗೆ ಇಬ್ಬರಿಗೂ ಗದ್ಲೈತೆ ಅಂತ ಎಬ್ಸ ನೋಡ್ರಿ ಗದ್ಲೈತೆ ಅಂತ ತಿಳ್ಕೊಂಡು ಕಾಲೇಜ್ ಕಟ್ಟಿ ಮಗ ಪರ್ಮಿಷನ್ ಕೊಡಿಸಿ ಅದೇ ಕಟ್ಟಿ ಮಗ ನಾ ಕುಂತು ಐಸ್ ಕ್ರೀಮ್ ಮಾಡ್ತಾನೆ ನನಗೆ ಬೇರೆ ಜಾಬ್ ಪಿತ್ತಿ ಮಗನೇ ನೋಡ್ ಪಾಪ